ನಮಸ್ಕಾರ. ಇವತ್ತಿನ ವಿಡಿಯೋ ನಿಮ್ಮ ಹತ್ತಿರ ಐಟಿ ಷೇರುಗಳು ಇದ್ದರೆ ಈ ವಿಡಿಯೋ ಮಿಸ್ ಮಾಡಿಕೊಳ್ಳಬೇಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನನಗೆ ಗೊತ್ತಿದ್ದ ಹಾಗೆ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ ಮತ್ತೆ ನಮ್ಮ ಚಾನೆಲ್ ಮೆಂಬರ್ಸ್ ಹತ್ರ 10 ಷೇರುಗಳಲ್ಲಿ 1 ಷೇರು ಐಟಿ ಸೆಕ್ಟರ್ ಇದ್ದೇ ಇರುತ್ತೆ. ಮತ್ತೆ ಐಟಿ ಸೆಕ್ಟರ್ನ ಬಗೆಗೆ ಇವತ್ತು ನಾನು ಒಂದಷ್ಟು ಇಂಪಾರ್ಟೆಂಟ್ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆದ್ದರಿಂದ ಇವತ್ತಿನ ಈ ವಿಡಿಯೋ ಮಿಸ್ ಮಾಡ್ಕೋಬೇಡಿ ಮತ್ತು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನಿನ್ನೆ ಅಸೆನ್ಷರ್ ಅನ್ನುವಂತ ಇಂಟರ್ನ್ಯಾಷನಲಿ ರೆಪ್ಯೂಟೆಡ್ ಐಟಿ ಕಂಪನಿಯವರು ತಮ್ಮ ಗ್ರೋತ್ ಎಸ್ಟಿಮೇಟ್ ಅನ್ನ 2024ರಲ್ಲಿ 2.5% ಇಂದ 1.3% ತಗೊಂಡಿದ್ದಾರೆ. ಯಾಕಂದ್ರೆ ಕಳೆದ ಕೆಲವು ಸಮಯಗಳಿಂದ ಅಸೆನ್ಷರ್ ನ ಬಿಸ್ನೆಸ್ ಸ್ಟ್ರಗ್ಲಿಂಗ್ ಆಗ್ತಾ ಇದೆ ಬಿಕಾಸ್ ಆಫ್ ವೀಕ್ ಡಿಮಾಂಡ್ ಫಾರ್ ಐಟಿ ಅಂಡ್ ಕನ್ಸಲ್ಟಿಂಗ್ ಸರ್ವಿಸಸ್. ಕೋವಿಡ್ ಟೈಮಿನ ಲೆಕ್ಕಾಚಾರ ತಗೊಂಡ್ರೆ ಕಂಪನಿಗಳಿಗೆ ದೊಡ್ಡ ಮಟ್ಟಿನ ಆರ್ಡರ್ಗಳು ಸಿಕ್ಕಿತ್ತು. ಈಗ ಸದ್ಯಕ್ಕೆ ಈ ಎಲ್ಲಾ ಕಂಪನಿಗಳು ಅದೇನು 2-3 ವರ್ಷದ ಕೆಳಗೆ ಬಜೆಟ್ ಇತ್ತು ಅದಕ್ಕಿಂತ ಕಮ್ಮಿ ಹಣವನ್ನು ಅವರು ಐಟಿ ಸೆಕ್ಟರ್ಗೆ ಸ್ಪೆಂಡ್ ಮಾಡ್ತಾ ಇದ್ದಾರೆ. ರೆವಿನ್ಯೂ ಆಫ್ ದ ಐಟಿ ಕಂಪನಿ ಅದರಿಂದಾಗಿ ಕಮ್ಮಿ ಆಗ್ತಾ ಇದೆ ಮತ್ತು ಇಂಡಿಕೇಟಿಂಗ್ ಅನ್ಸರ್ಟನಿಟಿ ಇನ್ ದ ಗ್ಲೋಬಲ್ ಮಾರ್ಕೆಟ್ಸ್. ತಜ್ಞರ ನಿರೀಕ್ಷೆ ಏನು ಅಂತಂದ್ರೆ ಭಾರತದ ಐಟಿ ಕಂಪನಿಗಳು ಒಂದಷ್ಟು ವೀಕ್ ಗ್ರೋತ್ ಅನ್ನು ನಿರೀಕ್ಷೆ ಮಾಡಬಹುದು ಮುಂದಿನ ಕೆಲವು ಕ್ವಾರ್ಟರ್ಗಳಲ್ಲಿ. ಅದರಿಂದಾಗಿ ಇವತ್ತು ಇನ್ಫೋಸಿಸ್ ಷೇರು, ವಿಪ್ರೋ ಷೇರು ಅಮೆರಿಕದಲ್ಲಿ ನಿನ್ನೆ ಒಂದಷ್ಟು ಕುಸಿತವನ್ನು ಕಂಡಿತು. ಇವತ್ತು ಇಂಡಿಯನ್ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಸೆಂಟಿಮೆಂಟ್ ಇದ್ದದ್ರಿಂದ ಐಟಿ ಕಂಪನಿಗಳಲ್ಲಿ ನಿಫ್ಟಿ ಐಟಿ ಇಂಡೆಕ್ಸ್ 3% ಕೆಳಗಿತ್ತು. ಆಮೇಲೆ ಸ್ವಲ್ಪ ರಿಕವರಿ ಆಗಿ ಎಂಡಿಂಗ್ ನಲ್ಲಿ 2.3% ಡೌನ್ ಆಗಿದೆ ಮತ್ತು ಇಂಡಿವಿಜುವಲ್ ಸ್ಟಾಕ್ಸ್ 1-3% ಕೆಳಗೆ ಬಿದ್ದಿದೆ. ಯಾವ ರೀತಿ ಟಾಪ್ ಇಂಡಿಯನ್ ಐಟಿ ಕಂಪನಿಗಳು ಇವತ್ತು ಕೆಳಗೆ ಬಿದ್ದಿದ್ದಾವೆ ಅಂತ ಒಂದು ಪಟ್ಟಿಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಂಬರ್ 1 TCS ಇವತ್ತು ಚೇಂಜ್ ಆಗಿದ್ದು -1.56% ಮತ್ತು ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 3911. ಎರಡನೇದು ಇನ್ಫೋಸಿಸ್ -2.95% ಇವತ್ತು 1509 ರೂಪೀಸ್. 3 ವಿಪ್ರೋ ಪರ್ಸೆಂಟೇಜ್ ಚೇಂಜ್ ಟುಡೇ -2.67% ಮತ್ತು ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 487. 4 HCL ಟೆಕ್ -2.38% ಟುಡೇ 1558 CMT. 5ನೇದು ಟೆಕ್ ಮಹೇಂದ್ರ ಇವತ್ತು ಚೇಂಜ್ ಆಗಿದ್ದು -1.57% ಮತ್ತು ಅಪ್ರಾಕ್ಸಿಮೇಟ್ ಕರೆಂಟ್ ಪ್ರೈಸ್ 1263. ಸಾಮಾನ್ಯವಾಗಿ ಅಸೆನ್ಷರ್ ಅನ್ನುವಂತ ಫೇಮಸ್ ಕಂಪನಿ ಅಮೆರಿಕದಲ್ಲಿ ಹೇಗೆ ಪರ್ಫಾರ್ಮ್ ಮಾಡುತ್ತೋ ಅದನ್ನೇ ಇಂಡಿಯನ್ ಐಟಿ ಕಂಪನಿಗಳು ಆಲ್ಮೋಸ್ಟ್ ಕಾಪಿ ಮಾಡ್ತಾರೆ. ಮತ್ತೆ ಕೆಲವು ಬ್ರೋಕರೇಜ್ ಕಂಪನಿಗಳ ಅಂಬೋಣ ಏನು ಅಂತಂದ್ರೆ ಉದಾಹರಣೆಗೆ CLSA ಅವ್ರು ಹೇಳ್ತಾರೆ ಡೌನ್ವರ್ಡ್ ರಿವಿಷನ್ ಅಂಡ್ ಅಸೆನ್ಷರ್ ರೆವಿನ್ಯೂ ಎಕ್ಸ್ಪೆಕ್ಟೇಷನ್. ಅದರಿಂದಾಗಿ ಮೇಜರ್ ರಿಕವರಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ 2024 ಅಲ್ಲಿ. ಬ್ರೋಕರೇಜ್ ಅವರು ಕಾಶಿಯಸ್ ಆಗಿದ್ದಾರೆ ಇಂಡಿಯನ್ ಐಟಿ ಸೆಕ್ಟರ್ ಮೇಲೆ ಕೂಡ. ಸುಮಾರು ಬ್ರೋಕರೇಜ್ ಕಂಪನಿಯವರ ಒಂದು ಫೀಲಿಂಗ್ ಏನು ಅಂತಂದ್ರೆ ಸ್ಟಾಕ್ ಪ್ರೈಸ್ ಆಫ್ ಐಟಿ ಕಂಪನೀಸ್ ಹ್ಯಾವ್ ಆಲ್ರೆಡಿ ಗಾನ್ ಡೌನ್ ಫ್ಯಾಕ್ಟರ್ಡ್ ಇನ್ ವೀಕ್ ಗ್ರೋತ್ ಇನ್ ಬಿಸ್ನೆಸ್ ಇನ್ 2024. ಅದರಿಂದಾಗಿ ಇನ್ನೂ ಪುನಃ ಜಾಸ್ತಿ ಕೆಳಗೆ ಹೋಗುವಂತ ಚಾನ್ಸಸ್ ಇಲ್ಲ. 2022, 2023 ಡಲ್ ಇಯರ್ಸ್ ಇತ್ತು ಐಟಿ ಸ್ಟಾಕ್ಸ್ ಗೆ ಭಾರತದಲ್ಲಿ. 2024 ಅಲ್ಲಿ ಐಟಿ ಸ್ಟಾಕ್ ಗಳಲ್ಲಿ ಒಂದು ಒಳ್ಳೆಯ ಪಿಕಪ್ ಇರುತ್ತೆ, ಚೇತರಿಕೆ ಇರುತ್ತೆ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಆದರೆ ಈ ರಿಪೋರ್ಟ್ ಬಂದ್ಮೇಲೆ ಎಲ್ಲರೂ ಹೇಳ್ತಾ ಇರೋದು 2024 ಕೂಡ ಒಂದಷ್ಟು ಡಲ್ ಆಗಿ ಇರ್ಬೋದು ನಮ್ಮ ಐಟಿ ಕಂಪನಿಗಳಿಗೆ. ನಿಮ್ಮ ಮುಂದೆ ನಿಫ್ಟಿ ಐಟಿ ಇಂಡೆಕ್ಸ್ 2019 to 2024 ಇಟ್ಟಿದ್ದೇನೆ. 11,200 38,700 ಹೋಗಿತ್ತು ಅಂದಾಜು ಒಂದು 3-4 ವರ್ಷದಲ್ಲಿ. ಅದಾದ್ಮೇಲೆ ಕಳೆದ 2 ವರ್ಷದಿಂದ ಬಹಳ ಡಲ್ ಆಗಿದೆ. 38,700 ಇದ್ದು ಈಗ 35,300 ಇದೆ. ಸೈಡ್ ವೇಸ್ ಮೂವ್ಮೆಂಟ್ ಸ್ಟಾರ್ಟ್ ಆಗಿದೆ. ಐಟಿ ಸೆಕ್ಟರ್ ನಲ್ಲಿ ಒಂದು ದೊಡ್ಡ ಕನ್ಸಲ್ಟೇಷನ್ ನಡೀತಾ ಇದೆ ಮೋರ್ ದೆನ್ 2 ಇಯರ್ಸ್. ಮತ್ತೆ US ಮತ್ತು ಯುರೋಪ್ ನಲ್ಲಿ ಏನಾದರೂ ಮುಂದಿನ ದಿನಗಳಲ್ಲಿ ಬಿಸ್ನೆಸ್ ಇಂಪ್ರೂವ್ ಆಯಿತು ಅಂತಂದ್ರೆ ದೊಡ್ಡ ರ್ಯಾಲಿ ಆಗ್ಲಿಕ್ಕಿದೆ ಇಂಡಿಯನ್ ಐಟಿ ಸ್ಟಾಕ್ಸ್ ನಲ್ಲಿ. ಜನವರಿ ಮಾರ್ಚ್ 2024ರ ಕ್ವಾರ್ಟರ್ ರಿಸಲ್ಟ್ಸ್ ಇನ್ನೇನು ಮಿಡ್ ಏಪ್ರಿಲ್ ನಲ್ಲಿ ಬರುವಂತಹದ್ದು. ಅದನ್ನು ನೋಡಿದ ಮೇಲೆ ನೀವು ಡಿಸೈಡ್ ಮಾಡಬಹುದು ಯಾವ ರೀತಿ ಐಟಿ ಸ್ಟಾಕ್ಗಳು ಮೇಲಕ್ಕೆ ಹೋಗ್ತಾವೋ ಕೆಳಕ್ಕೆ ಹೋಗ್ತಾವ ಅಂತ.
ಸದ್ಯದ ಮಟ್ಟಿಗೆ ರಿಸಲ್ಟ್ಸ್ ಬಹಳ ಆವರೇಜ್ ತರ ಕಾಣ್ತಾ ಇದೆ, ಬಿಲೋ ಎಕ್ಸ್ಪೆಕ್ಟೇಷನ್ ಅನಲಿಸ್ಟ್. ಆವಾಗ IT ಶೇರುಗಳು ಮತ್ತೊಂದಷ್ಟು ಡೌನ್ವರ್ಡ್ ಪ್ರೆಷರ್ ಅನ್ನು ಅನುಭವಿಸಲಿಕ್ಕೆ ಇರ್ತವೆ. ಈಗ ನಾನು ನಿಮ್ಮ ಮುಂದೆ ಇನ್ನೊಂದು ಇಂಪಾರ್ಟೆಂಟ್ ಪೀಸ್ ಆಫ್ ಇನ್ಫಾರ್ಮೇಶನ್ ಇಡ್ತಾ ಇದ್ದೇನೆ. ಅಂತಂದ್ರೆ ಇನ್ಫೋಸಿಸ್ ನ ರಿಸಲ್ಟ್ಸ್ ಬರ್ತಾ ಇರೋದು 18ನೇ ತಾರೀಕು ಏಪ್ರಿಲ್ 2024, HCL ಟೆಕ್ 26 ಏಪ್ರಿಲ್ 2024, ವಿಪ್ರೋ ಮತ್ತು TCS ಅದೊಂದು ಕ್ವಾರ್ಟರ್ ರಿಸಲ್ಟ್ಸ್ ಡೇಟ್ಸ್ ಇನ್ನೂ ಅನೌನ್ಸ್ ಆಗಿಲ್ಲ. ಕಳೆದ ಒಂದು ವರ್ಷದ ಚರಿತ್ರೆ ತಗೊಂಡ್ರೆ ನಿಫ್ಟಿ IT ಇಂಡೆಕ್ಸ್ ಅಪ್ರಿಸಿಯೇಷನ್ ಆಗಿರೋದು 25%. ಅದೇ ಅವಧಿಯಲ್ಲಿ ನಿಫ್ಟಿ 50 28% ಅಭಿವೃದ್ಧಿಯನ್ನು ಕಂಡಿದೆ. ಸದ್ಯದ ಮಟ್ಟಿಗೆ IT ಕಂಪನಿಗಳ ಮೇಲೆ ಏನು ನಿರೀಕ್ಷೆ ಇದೆ ಅಂತಂದ್ರೆ, ಅಕಸ್ಮಾತ್ ಅಮೆರಿಕದಲ್ಲಿ ಸೆಕೆಂಡ್ ಹಾಫ್ ಆಫ್ 2024 ಅಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನು ಕಮ್ಮಿ ಮಾಡಿದ್ರೆ ಅವಾಗ IT ಕಂಪನಿಗಳ ಪ್ರಾಫಿಟಬಿಲಿಟಿ ಮೇಲಕ್ಕೆ ಹೋಗ್ಬೋದು, ಶೇರ್ ಪ್ರೈಸ್ ಕೂಡ ಒಂದು ಸಣ್ಣ ರ್ಯಾಲಿಯನ್ನು ಕಾಣಬಹುದು. IT ಸೆಕ್ಟರ್ ಒಂದು ಒಳ್ಳೆಯ ಸೆಕ್ಟರ್, ಪ್ರಾಫಿಟಬಲ್ ಸೆಕ್ಟರ್, ಮತ್ತೆ ಯಾವಾಗ್ಲೂ ಮೇಲಕ್ಕೆ ಹೋಗುವಂತ ಸೆಕ್ಟರ್, ಲಾಂಗ್ ಟರ್ಮಿಗೆ ಹೇಳಿ ಮಾಡಿಸಿ ಇಟ್ಟಂತಹ ಒಂದು ಸೆಕ್ಟರ್. ಆದರೆ ಸದ್ಯದ ಮಟ್ಟಿಗೆ 2 ವರ್ಷದಿಂದ ಎಲ್ಲಾ ಷೇರುಗಳು ಕನ್ಸಲ್ಟೇಷನ್ ಆಗ್ತಾ ಇರೋದ್ರಿಂದ ಇನ್ವೆಸ್ಟರ್ಸ್ ಕಾನ್ಫಿಡೆನ್ಸ್ ಒಂದಷ್ಟು ಕಮ್ಮಿ ಆಗಿದೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಜನಪ್ರಿಯವಾದ ಹೇಳಿಕೆ ಇದೆ, that even though stock market may be profitable in the long term, all investors may not make good profits. ಅಂತಂದ್ರೆ ಯಾರಲ್ಲಿ ತಾಳ್ಮೆ ಇದೆಯೋ, ಶಿಸ್ತು ಇದೆಯೋ ಮತ್ತು ಹಿಡ್ಕೊಳ್ಳಿಕ್ಕೆ ತಾಕತ್ ಇದೆಯೋ ಫಾರ್ ಹೋಲ್ಡಿಂಗ್ ಲಾಂಗ್ ಪೀರಿಯಡ್, ಆವಾಗ ನೀವು ಹಣವನ್ನು ಮಾಡುವಂತ ಚಾನ್ಸಸ್ ಬ್ರೈಟ್ ಆಗುತ್ತೆ. ಈಗ ಕಾದು ನೋಡಬೇಕು. IT ಸ್ಟಾಕ್ಗಳು 2024 ಅಲ್ಲಿ ಒಂದಷ್ಟು ಡೌನ್ವರ್ಡ್ ಪ್ರೆಷರ್ ಅನ್ನು ಅನುಭವಿಸಬಹುದು. ಮುಂದೆ ಏನಾಗುತ್ತೆ, ಯಾವ ರೀತಿ ಇಂಪ್ರೂವ್ ಆಗ್ಬೋದು, ಮತ್ತೆ ಯಾವ ರೀತಿ ಪಾಸಿಟಿವ್ ಬ್ರೇಕ್ಔಟ್ ಆಗ್ಬೋದು ಅಂತ ಕಾದು ನೋಡ್ಬೇಕಾಗಿದೆ. ಈಗ ವಿಡಿಯೋದ ಕೊನೆಯಲ್ಲಿ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಸಣ್ಣ ಪ್ರಶ್ನೆ ಕೇಳ್ತಾ ಇದ್ದೇನೆ. ಫಾರಿನ್ ಎಕ್ಸ್ಚೇಂಜ್ ರೇಟು ಸದ್ಯಕ್ಕೆ 83 ರೂಪಾಯಿ ಪರ್ ಡಾಲರ್ ಇದೆ. ಅಕಸ್ಮಾತ್ ರುಪಿ ವ್ಯಾಲ್ಯೂ ಏನಾದ್ರು ಇನ್ನೂ ಕೆಳಗಡೆ ಬಿದ್ರೆ ಆವಾಗ ರೆವಿನ್ಯೂ ಆಫ್ IT ಕಂಪನಿಗಳಿಗೆ ಏನಾಗುತ್ತೆ? ನಿಮ್ಮ ಮುಂದೆ 3 ಆಯ್ಕೆಗಳನ್ನು ಕೊಟ್ಟಿದ್ದೇನೆ. ಬೆನಿಫಿಟ್ ಫಾರ್ IT ಕಂಪನೀಸ್ ಎ ಅಂತ ಕೊಟ್ಟಿದ್ದೀನಿ, ಬಿ ಡಿಸ್ಅಡ್ವಾಂಟೇಜ್ ಫಾರ್ IT ಕಂಪನೀಸ್, ಸಿ ಐ ಡೋಂಟ್ ನೋ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.